ನಮಸ್ಕಾರ ಎಲ್ಲರಿಗೂ. ಪ್ಲೀಸ್ ಯಾರ್ಯಾರು ನನ್ನ ವೀಡಿಯೋ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ ಲೈಕು ಮತ್ತು ಕಮೆಂಟು ಶೇರ್ ಮಾಡಿರಿ. ಇವತ್ತಿನ ಸ್ಪೆಷಲ್ ಡೇ ಏನಾಗಿತ್ತು ಅಂದರೆ ನಾವು ಎಲ್ಲರೂ ರಜೆ ಇತ್ತು ಅಂತಂದು ಹೊರಗಡೆ ಪಿಕ್ನಿಕ್ಕಿಗೆ ಹೋಗ್ತಾ ಇದ್ವಿ. ಒನ್ ಡೇ ಪಿಕ್ನಿಕ್ಕಿಗೆ. ಪ್ಲೀಸ್ ಎಲ್ಲರೂ ನಂದು ಐಸ್ ಒಂಚೂರು ನೆಗಡಿಯಾಗಿ ಕೋಲ್ಡಾಗಿ ಇದಾಗಿತ್ತು ವೈಸ್ ಯಾರು ಏನು ಅನ್ಕೊಳ್ಕೊಬೇಡ್ರಿ ಹೆಂಗಾಗಿಬಿಟ್ಟೈತಿ ವೈಸ್ ಅಂತಂದು. ಬೆಳಗ್ಗೆ ಎದ್ದು ಎಲ್ಲರೂ ಬೇಗ ಬೇಗ ರೆಡಿ ಆದ್ವಿ. ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು. ಬೆಳಗ್ಗೆ ಜಲ್ದಿ ಹೋಗ್ಬೇಕಂತಂದು ಅಂದ್ಕೊಂಡಿದ್ವಿ, ಬಟ್ ಅವರು ಇವರು ಎಲ್ಲರೂ ರೆಡಿಯಾಗಿ ಮಕ್ಕಳು ರೆಡಿ ಮಾಡೋದ್ರಾಗ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ 7 ಗಂಟೆಗೆ ಗಾಡಿ ಬಂದಿತ್ತು. ಗಾಡಿ ಬರೋದು ಇನ್ನೂ ಲೇಟ್ ಆಗುತ್ತೆ ಅನ್ನೋದು ಅಂತಂದು ಅಂದ್ಕೊಂಡು ನಾಷ್ಟ ಮಾಡಿದ್ರೆ ಆಯಿತು ಅಂತಂದು ಎಮರ್ಜೆನ್ಸಿಗೆ ಅಂತಂದು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ನಮ್ಮ ಮನ್ಯಾಗ ಯಾರೂ ಇಷ್ಟಪಡಲ್ಲ, ಆದ್ರೆ ನಾನು ಮಾಡೋದು ಇಷ್ಟಪಡಲ್ಲ. ನೀರಾಗಿತ್ತು ಅಂತಂದು ನಮ್ಮ ಮನ್ಯಾಗ ನೋಡಿಲ್ಲ ಹೆಂಗೆ ಮಾಡಿ ನೀರಾಗಿಬಿಟ್ಟೈತಿ ಅಂತಂದು ನಮ್ಮ ಅಕ್ಕಗಳೆಲ್ಲರೂ ಕಾಡ್ಸಾತಿದ್ರು. ಗಾಡಿ ಬಂತು, ಹಾಗಾಗಿ ಗಾಡಿಗೆಲ್ಲ ಮೊದಲು ಪೂಜೆ ಮಾಡ್ಕೊಂಡ್ರೆ ಆತಂತಂದು ಎಲ್ಲ ಪೂಜೆ ಮಾಡತ್ತಿದ್ದೆ. ಪೂಜೆ ಮಾಡಿ ಒಬ್ಬೊಬ್ಬರ ನಾವು ಗಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಾಡಿ ಹತ್ತಿ ನಾವು ಎಲ್ಲಿ ಹೊಂಟೀವಿ ಇವತ್ತು ಅಂತಂದ್ರೆ ನಮ್ಮ ಊರಿಗೆ ಸಮೀಪ ಆಗ್ತಿತ್ತಲ್ಲ, ಹಾಗಾಗಿ ಅಲ್ಲೇ ಹೋದ್ರಾಯ್ತು. ಎಲ್ಲ ಕಡೆ ಮಕ್ಕಳಿಗೆ ಖುಷಿ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇರ್ತೈತಿ ಅಂತಂದು ನಾವು ಹುಬ್ಳಿ ನಿಯರ್ ಇರೋ ಅಂತಂದು ಉತ್ಸವ ರಾಕ್ ಗಾರ್ಡನ್ಗೆ ಹೋಗಿದ್ವಿ. ಏನೋ ನಾವು ನೋಡಿಲ್ಲ, ಯೂಟ್ಯೂಬ್ದಾಗ ನೋಡಿದ್ವಿ ಚೆನ್ನಾಗಿರ್ತೈತೆ ಅಂತಂದು ಅಂದಿದ್ರು. ಹಾಗಾಗಿ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ವಿ. ನಮ್ಮೂರಿಂದ 1 ತಾಸು ಇಲ್ಲ 1.5 ತಾಸು ಆಗ್ತಿತ್ತು. ಹಾಗಾಗಿ ಹೋಗಿದ್ವಿ. ಮಕ್ಕಳಿಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಆಗುವಂಗೆ, ಮಕ್ಕಳಿಗೆಲ್ಲ ನೋಡೋಕೆ ಫುಲ್ ನ್ಯಾಚುರಲ್ ಆಗಿತ್ತು. ಜನಪದ ಸ್ಟೈಲ್ ಗೊಂಬೆಗಳಿದ್ವು ಮತ್ತು ಫ್ಯಾಮ್ಲಿ ಕಲ್ಚರ್, ಡ್ರೆಸ್ಸಿನ ಕಲ್ಚರ್, ಯಾವ್ಯಾವ ಇದ್ರೊಳಗೆ ಯಾವ್ಯಾವ ಥರ ಇರ್ತಾವಂತಂದು ಎಲ್ಲ ನೋಡಿದರು. ಖುಷಿ ಆಯಿತು ನೋಡಿ. ಮತ್ತು ಮಧ್ಯಾಹ್ನಕ್ಕೆಲ್ಲ ಊಟ, ಬೆಳಗ್ಗೆ ನಾಷ್ಟಕ್ಕೆ ದೋಸೆ ಇಡ್ಲಿ ಕೊಟ್ಟಿದ್ದರು. ಮತ್ತು ಮಧ್ಯಾಹ್ನಕ್ಕೆ ಫುಲ್ ಉತ್ತರ ಕರ್ನಾಟಕ ಸ್ಟೈಲೆಲ್ಲ ಊಟ ಕೊಟ್ಟಿದ್ದರು. ಫುಲ್ ಎಲ್ಲರೂ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿದರು. ಟೇಸ್ಟಿಯಾಗಿತ್ತು ಎಲ್ಲ ಊಟನೂ. ಅದಾದಮೇಲೆ ಫುಲ್ ಸ್ಟಾರ್ಟಿಂಗ್ ಎಲ್ಲ ಗೊಂಬೆ ಅವನ್ನೆಲ್ಲ ನೋಡಿದ್ವಿ. ಅದಾದಮೇಲೆ ಮಧ್ಯಾಹ್ನ ಊಟ ಆದಮೇಲೆ ವಾಟರ್ ಗೇಮ್ಸಿಗೆ ಬಿಟ್ಟಿದ್ದರು ಆಟ ಆಡೋಕ್ಕಂತಂದು. ನಾವೆಲ್ಲ ಅಲ್ಲೇ ಡ್ರೆಸ್ ತೊಗೊಂಡು ನಾವು ಟಿಕೆಟ್ಸ್ ಎಲ್ಲ ಇದನ್ನು ಮಾಡಿ ಆಟ ಆಡೋಕ್ಕಂತಂದು ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಮಸ್ತ್ ಎಂಜಾಯ್ ಮಾಡಿದರು ಹುಡುಗರು. ನಾನು ಫಸ್ಟ್ ಟೈಮ್ ವಾಟರ್ ಗೇಮ್ ಟ್ರೈ ಮಾಡಿದ್ದು. ಖುಷಿ ಆಯಿತು ನನಗಂತೂ. ಮತ್ತು ನಾನು ನಮ್ಮ ಸಿಸ್ಟರ್ಸ್ ಎಲ್ಲರೂ ಇಲ್ಲೆಲ್ಲ ಡ್ಯಾನ್ಸ್ ಮಾಡತ್ತೀವಿ. ಸಾಂಗ್ ಎಲ್ಲ ಮಸ್ತ್ ಸಾಂಗ್ ಹಾಕಿದ್ರು. ಹಾಗಾಗಿ ಫುಲ್ ಖುಷಿಯಿಂದ ಡ್ಯಾನ್ಸ್ ಅದನ್ನೆಲ್ಲ ಮಾಡಿದ್ವಿ. ಏನೋ ಒಂಥರ ಈ ಥರ ವೆಕೇಷನ್ ಒಳಗಡೆ ಹೋಗಿ ಬಂದ್ರೆ ಒನ್ ಡೇ ಪಿಕ್ನಿಕ್ಕಿಗೆ ಇದು ಚಲೋ ಪ್ಲೇಸ್ ಐತಿ ಅಂತಂದು ಹೇಳ್ತೀನಿ. ಯಾಕಂದ್ರೆ ಮಕ್ಳಿಗೂ ಟೈಮ್ ಪಾಸ್ ಆಗುತ್ತೆ, ದೊಡ್ಡವ್ರಿಗೂ ಟೈಮ್ ಪಾಸ್ ಆಗುತ್ತೆ. ಹೋಗಿ ಬರ್ರಿ ಎಲ್ಲರೂ. ಥ್ಯಾಂಕ್ ಯು.